ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ಮುಂದುವರೆದಿದ್ದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಪ್ರತಿಯಾಗಿ ಜೈ ಭೀಮ್ ಸಂಘಟನೆಯು ಪರೇಡ್ಗೆ ಪ್ಲಾನ್ ಮಾಡಿಕೊಂಡಿದೆ. ಪಥಸಂಚಲನಕ್ಕೆ ಆರ್ಎಸ್ಎಸ್ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ಬೆನ್ನಲ್ಲೇ ದಲಿತ ಸಂಘಟನೆಗಳು ಕೂಡ ಪಥಸಂಚಲನಕ್ಕೆ ಅರ್ಜಿ ಸಲ್ಲಿಸಿವೆ. ನವೆಂಬರ್ 2ನೇ ತಾರೀಕಿನಂದೇ ಪಥಸಂಚಲನಕ್ಕೆ ಅನುಮತಿ ಕೊಡಿ ಅಂತ ಭೀಮ್ ಆರ್ಮಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಮುಖಂಡರು ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ. ಹೀಗಾಗಿ ನವೆಂಬರ್ 2ನೇ ತಾರೀಕಿನಂದು ಯಾವುದಾದ್ರೂ ಒಂದು ಸಂಘಟನೆಗೆ ಮಾತ್ರ ಪಥಸಂಚಲನಕ್ಕೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಜಿಲ್ಲಾಡಳಿತ ನಿರ್ಧಾರ ಬಹಳ ಕುತೂಹಲವನ್ನು ಮೂಡಿಸಿದೆ. ಇನ್ನು ದಲಿತ ಸಂಘಟನೆಗೆ ಪ್ರಾಯೋಜಕರು ಎನ್ನುವ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ದಲಿತ ಸಂಘಟನೆಗಳ ಪ್ರಾಯೋಜಕ ಅಂತ ತಿಳಿದುಕೊಳ್ಳಿ, ಆರ್ಎಸ್ಎಸ್ ಹಿಂದೆ ಯಾರಿದ್ದಾರೆ ಅಂತ ಹೇಳಿ, ನೋಂದಣಿಯೇ ಆಗದ ಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆ, ಎಲ್ರಿಗೂ ಸಂವಿಧಾನ ಅನ್ವಯ ಆಗೋದಿಲ್ವೇ ಅಂತ ಪ್ರಿಯಾಂಕ್ ಕಿಡಿಕಾರಿದ್ದಾರೆ. ಇನ್ನು ಪ್ರಿಯಾಂಕ್ಗೆ ಜೀವ ಬೆದರಿಕೆ ಹಿನ್ನೆಲೆ ಬೆಂಗಾವಲು ಪಡೆಯನ್ನು ಸರ್ಕಾರ ಕೊಟ್ಟಿದೆ. ಇವತ್ತಿನಿಂದಾನೇ ಪ್ರಿಯಾಂಕ್ ಖರ್ಗೆಗೆ ಗೃಹ ಇಲಾಖೆ ಎಸ್ಕಾಟ್ ಕೊಟ್ಟಿದೆ. ಜೀವ ಬೆದರಿಕೆ ಸಂಬಂಧ ಪ್ರಿಯಾಂಕ್ ಡಿಜಿಗೆ ದೂರು ಕೊಟ್ಟಿದ್ದರು. ಇನ್ನು ಆರ್ಎಸ್ಎಸ್ ನೋಂದಣಿಯಾಗಿರೋ ಸಂಘ ಅಲ್ಲ, ಆರ್ಎಸ್ಎಸ್ನವರು ದೊಣ್ಣೆ ಹಿಡಿದು ಪಥಸಂಚಲನ ಯಾಕೆ ಮಾಡಬೇಕು ಅಂತ ಕಾಂಗ್ರೆಸ್ MLC BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, XYZ ಇರ್ಬೋದು, ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಹೋಗ್ತೀರಾ? ತಾವು ಅನುಮತಿ ಕೇಳಬೇಕಾ, ಏನ್ ಮಾಹಿತಿ ಕೊಡ್ಬೇಕಾ? ವಾಟ್ ಎವರ್ ಈಸ್ ಅಲಿಗೇಷನ್, ನಾನು ಸುಮ್ನೆ ನನ್ನ ಮನ್ಸು ಬಂದಂಗೆ ನಾನು ನಡ್ಕೊಳಕ್ ಆಗೋದಿಲ್ಲ. ನನ್ನ ಮನ್ಸು ಬಂದಂಗೆ ನಡ್ಕೊಳಕ್ ಆಗೋದಿಲ್ಲ. ಕಾನೂನು ಅಂತ ಇದೆ, ಕಾಂಡಕ್ಟ್ ಸರ್ವಿಸ್ ರೂಲ್ಸ್ ಅಂತ ಇದೆ, ಅದ್ರ ಪ್ರಕಾರ ಅವರು ನಡ್ಕೋಬೇಕು, ನಾನು ಕೂಡ ನಡ್ಕೋಬೇಕು. ಸುಮ್ಮನೆ ಮಂತ್ರಿ ಇದೀನಿ ಅಂದ ತಕ್ಷಣ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಯಾರಿಗೂ ನಾನು ರೀಸನ್ ಕೊಡಬೇಕು, ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಆಗಬೇಕು, ಅಥವಾ ಪೆಂಡಿಂಗ್ ಎನ್ಕ್ವೈರಿ ಸಸ್ಪೆನ್ಷನ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಿಮಾ ಫೇಸಿ ರಿಪೋರ್ಟ್ನಲ್ಲಿ ಕಂಡು ಬಂದರೆ ಉಲ್ಲಂಘನೆ. ಆ ಸಂವಿಧಾನದಲ್ಲಿ, ಸ್ವಯಂ ಸೇವಕ ಸಂಘದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಸಂಘ್ ಆಸ್ ಸಚ್ ಆಸ್ ನೋ ಪಾಲಿಟಿಕ್ಸ್ ಅಂಡ್ ಈಸ್ ಡಿವೋಟೆಡ್ ಟು ಪ್ಯೂರ್ಲಿ ಕಲ್ಚರಲ್ ವರ್ಕ್. The individual Swayam Sevaks, however, may join any political party except such parties as believe in or resort to violent and secret methods to achieve their ends. Person owing allegiance to such parties or believing in such methods shall have no place in Sangh ಅಂತ ಬಹಳ ಸ್ಪಷ್ಟವಾಗಿ RSSನ ಸಂವಿಧಾನ ಹೇಳುತ್ತೆ. ಆ ಸಂವಿಧಾನದಲ್ಲಿ ಅದು ಆರ್ಟಿಕಲ್ 4 ಬಹಳ ಸ್ಪಷ್ಟವಾಗಿದೆ, ಪಾಲಿಸಿ ಏನು RSSದು ಅಂತ ಹೇಳಿ. ಆ ಸಂವಿಧಾನದಲ್ಲಿ ಸ್ವಯಂ ಸೇವಕ. ಇನ್ನು RSSನ ಹಣದ ಮೂಲದ ಬಗ್ಗೆ ಪ್ರಶ್ನಿಸಿರುವ ಪ್ರಿಯಾಂಕ್ಗೆ ಮಾಜಿ DCM ಅಶ್ವತ್ಥ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. RSS ಹೆಸರಲ್ಲಿ ಯಾವ ಕಟ್ಟಡ ಇದೆ ಅಂತ ಹೇಳಿ, ಸಂಘ ಅನ್ನೋದು ಸ್ವಯಂ ಸೇವಕ ಸಂಸ್ಥೆ, ದೇಶಭಕ್ತ ಸಂಸ್ಥೆ ಆಗಿದೆ. ನವೆಂಬರ್ 2ರ RSS ಪಥಸಂಚಲನಕ್ಕೂ ವಿರೋಧ ನಡೀತಾ ಇದೆ ಅಂತ ಅಶ್ವತ್ಥ ನಾರಾಯಣ ಹೇಳಿದ್ದಾರೆ. ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರಕ್ಕೆ ಹೇಳಿ ಅವರಿಗೆ. ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ನೋಡ್ಕೊಂಡ್ಬಂದು, ಅವರು ಪ್ರಚಾರಕರು ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ನಿಮ್ಮಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾಗಿ ಅರ್ಹತೆನೆ ಅದು. ಅವ್ರ ಹೆಸರಿನಲ್ಲಿ ಬದುಕೊಂಡು ಬಾಳ್ತಿರೋದು ನೀವು. ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಸಮಾಜಕ್ಕೆ ಕಿರುಕುಳ ಕಾಟ ಕೊಡುವಂಥವ್ರು ನೀವು. ಸೊ ಹಾಗಾಗಿ ಒಂದು ದಿನ ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಯಾರನ್ನಾರ ಸಮಾಜಕ್ಕೆ ಒಂದು ಸಮರ್ಪಣೆ ಮಾಡಿ, ಪೂರ್ಣವಾದಿಯಾಗಿ ಸಮಾಜಮುಖಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿ ಕಳಿಸ್ಕೊಡಿ. ಯಾಕೆ ಗೊತ್ತಾಯ್ತದೆ ನಿಮ್ಮ ತ್ಯಾಗ, ಬಲಿದಾನ, ನಿಮ್ಮ ಏನು ವ್ಯಕ್ತಿತ್ವ, ಇವೆಲ್ಲ ಸಮರ್ಪಣೆ ಮಾಡಿ ಗೊತ್ತಾಗುತ್ತೆ. ಹಾಗಾಗಿ ಅಗರ್ಭ ಶ್ರೀಮಂತರ ತಲೆತಲಾಂತರದಿಂದ ಅಗರ್ಭ. ಇನ್ನು RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರ ವಿರುದ್ಧ ರಾಜ್ಯ ಸರ್ಕಾರ ಸಸ್ಪೆಂಡ್ ಆದೇಶವನ್ನು ಜಾರಿಗೊಳಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ PDO ಪ್ರವೀಣ್ಗೆ ಗೇಟ್ ಪಾಸ್ ಬೆನ್ನಲ್ಲೇ ಮತ್ತೊಬ್ಬ ಇದೀಗ ಸಸ್ಪೆಂಡ್ ಆಗಿದ್ದಾರೆ. ಬಸವ ಕಲ್ಯಾಣ RSS ಪರೇಡ್ನಲ್ಲಿ ಭಾಗಿಯಾಗಿದ್ದ ವಸತಿ ನಿಲಯದ ಅಡುಗೆ ಸಹಾಯಕ ಪ್ರಮೋದ್ಗೆ ಸರ್ಕಾರ ಗೇಟ್ ಪಾಸ್ ಕೊಟ್ಟಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಮೋದ್ರನ್ನು
ಕೆಲಸದಿಂದ ಬಿಡುಗಡೆಗೊಳಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶ ಹೊರಡಿಸಿದೆ. ಇನ್ನು PDO ಅಡುಗೆ ಸಹಾಯಕರನ್ನು ವಜಾಗೊಳಿಸಿರೋ ಸರ್ಕಾರ ಸೇಡಂ ತಾಲೂಕು ವೈದ್ಯಾಧಿಕಾರಿ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆ ಮೂಡಿದೆ. ವೈದ್ಯರ ವಿರುದ್ಧ ಕ್ರಮಕ್ಕೆ ದಲಿತ ಸಂಘಟನೆಗಳು ಆಗ್ರಹಿಸಿವೆ.